ಇವತ್ತು ಹೊಳೆನರಸೀಪುರದಲ್ಲಿ ಮಧ್ಯಾಹ್ನ 2 ಗಂಟೆಯ ನಂತರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸುವುದಕ್ಕೆ ನಿರ್ಧಾರವನ್ನು ಕುಟುಂಬಸ್ಥರು ಮಾಡಿಕೊಂಡಿದ್ದಾರೆ. ಪುತ್ರ ರೇವಣ್ಣ ನಿವಾಸದಲ್ಲಿ ಸದ್ಯಕ್ಕೆ ಪಾರ್ಥಿವ ಶರೀರವನ್ನು ಇರಿಸಲಾಗಿದೆ. ಮನೆಯ ಮುಂಭಾಗದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಬೆಳಗ್ಗೆಯಿಂದಲೂ ಕೂಡ ದರ್ಶನವನ್ನು ಪಡೆಯುವುದಕ್ಕೆ ಜನ ಆಗಮಿಸ್ತಾ ಇದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿರುವಂಥದ್ದು. ಮಧ್ಯರಾತ್ರಿ ಪದ್ಮನಾಭನಗರದಿಂದ ಹೊಳೆನರಸೀಪುರದ ಎಚ್.ಡಿ. ರೇವಣ್ಣ ಅವರ ನಿವಾಸಕ್ಕೆ ಪಾರ್ಥಿವ ಶರೀರ ತಲುಪಿದೆ. ಮಾರ್ಗದುದ್ದಕ್ಕೂ ಕೂಡ ಜನ ಸೇರಿದ್ರು, ಕಣ್ಣೀರ ವಿದಾಯವನ್ನು ಹೇಳಿದರು, ಪುಷ್ಪ ನಮನವನ್ನು ಸಲ್ಲಿಸಿದರು. ಈಗ ಹೊಳೆನರಸೀಪುರದ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಎಚ್.ಡಿ. ರೇವಣ್ಣ ಅವರ ನಿವಾಸ ಇದು. ಅವರ ನಿವಾಸದ ಎದುರಿಗೆ ಈಗ ಚೆನ್ನಮ್ಮನವರ ಪಾರ್ಥಿವ ಶರೀರವನ್ನು ಇಡಲಾಗಿದೆ. ಅಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ಮತ್ತು ಹಾಸನದ ಜಿಲ್ಲೆಯಿಂದ ಹಲವು ಕಡೆಗಳಿಂದ ಬಂದಂತಹ ಜನರು ಚೆನ್ನಮ್ಮನವರ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ನಿನ್ನೆ ಮಾರ್ಗದುದ್ದಕ್ಕೂ ಕೂಡ ಜನ ಅದನ್ನೇ ಹೇಳ್ತಾ ಇದ್ದು, ಅವರ ಸರಳತೆ, ಸಜ್ಜನಿಕೆ ನಮ್ಮೆಲ್ಲರಿಗೂ ಕೂಡ ಮಾದರಿ ಅಂಥೇಳಿ. ಡೀಟೇಲ್ಸನ್ನು ಕೊಡೋದಕ್ಕೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಹೇಗೆ ನಡೀತಾ ಇದೆ ಹೊಳೆನರಸೀಪುರದಲ್ಲಿ ಅಂತಿಮ ದರ್ಶನದ ಪ್ರಕ್ರಿಯೆ, ಜೊತೆಗೆ ಎಷ್ಟು ಗಂಟೆಯ ನಂತರ ಅಂತ್ಯಕ್ರಿಯೆ ನೆರವೇರುತ್ತೆ, ಏನೆಲ್ಲ ಡೀಟೇಲ್ ಸಿಗ್ತಾ ಇದೆ ಅಂತ ಹೇಳಿ? ಮೊದಲನೇದಾಗಿ ಈಗ ಹೊಳೆನರಸೀಪುರದ ನಿವಾಸದ ಮುಂಭಾಗದಲ್ಲಿ ಅಂದರೆ ಬೆಳಗಿನ ಜಾವ ಏನು ಎಲ್ಲ ಕಡೆ ಅಂದರೆ ಇಲ್ಲಿ ತೆಗೆದುಕೊಂಡು ಬರಲಾಯಿತು ಹೊಳೆನರಸೀಪುರಕ್ಕೆ ಮೃತದೇಹವನ್ನು. ಇಲ್ಲಿ ಮನೆಯ ಒಳಗಡೆ ಪೂಜೆಯನ್ನು ಕೂಡ ಸಲ್ಲಿಸಲಾಗಿತ್ತು. ಆ ನಂತರದಲ್ಲಿ ಈಗ ಮನೆಯಿಂದ ಹೊರಗೆ ಶಿಫ್ಟ್ ಮಾಡಲಾಗಿದೆ. ಅಂಗಳದಲ್ಲಿ ಅಂದರೆ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನಾವೀಗ ನೋಡ್ತಾ ಇರ್ಬೋದು, ಅಂತಿಮವಾದಂಥ ಸಿದ್ಧತೆಗಳನ್ನ ಮಾಡ್ತಾ ಇರೋದು ನಮ್ಗೆ ಕಾಣಿಸ್ತಾ ಇದೆ. ಅಂದರೆ ಮನೆಯ ಹೊರಭಾಗಕ್ಕೆ ತೆಗೆದುಕೊಂಡು ಬಂದು ಇಲ್ಲಿ ಪೂಜೆಯನ್ನು ಕೂಡ ಸಲ್ಲಿಸಲಾಗ್ತಾ ಇದೆ. ಮನೆ ಹೊರಭಾಗಕ್ಕೆ ಸ್ಥಳಾಂತರ ಆದ ನಂತರದಲ್ಲಿ ಏನು ಪೂಜೆ ಮಾಡಬೇಕು, ಭವಾನಿ ರೇವಣ್ಣವರು ಆ ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ರೇವಣ್ಣವರು ಕೂಡ ಬಂದಿರುವಂಥದ್ದು ಕೂಡ ನಾವು ನೋಡ್ತಾ ಇರ್ಬೋದು. ಹಾಗಾಗಿ ಇಲ್ಲ ಪೂಜೆಯನ್ನು ಸಲ್ಲಿಕೆ ಮಾಡುವಂಥದ್ದು ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ಸುಮಾರು 11 ಗಂಟೆಯವರೆಗೆ ಇಲ್ಲಿ ಇದೇ ಸ್ಥಳದಲ್ಲಿ ಇರಿಸ್ತಾರೆ ಅನ್ನುವಂಥದ್ದು. ಆನಂತರ ಮತ್ತೆ ಮೃತದೇಹಕ್ಕೆ ಕೆಲವೊಂದು ವಿಧಿವಿಧಾನಗಳ ಮನೆ ಒಳಗಡೆ ನಡೆಸೋದಿರುತ್ತೆ. ಅವೆಲ್ಲವೂ ಆಗಿ 12:30 ಸುಮಾರು ಇಲ್ಲಿಂದ ಹೊರಡುತ್ತೆ. ಅಂದರೆ 2 ಗಂಟೆ ಒಳಗಾಗಿ ಸ್ಥಳಕ್ಕೆ ತಲುಪಬೇಕು ಅನ್ನುವಂಥ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. 2 ಗಂಟೆಯಿಂದ 4 ಗಂಟೆಯ ಮಧ್ಯದ ಸಮಯ ಏನಿದೆ, ಅಂದರೆ ಆ 2 ಗಂಟೆಯಲ್ಲಿ ಸಂಪೂರ್ಣವಾಗಿ ಎಲ್ಲ ವಿಧಿವಿಧಾನಗಳನ್ನು, ಅಂತ್ಯಕ್ರಿಯೆ ಪ್ರಕ್ರಿಯೆಗಳನ್ನು ಮುಗಿಸ್ಬೇಕು ಅನ್ನುವಂಥ ಒಂದು ಸಲಹೆ ಕೂಡ ನೀಡಿರೋದ್ರಿಂದ ಅದ್ರ ಪ್ರಕಾರನೇ ನಡೆಯುತ್ತೆ. ಈಗ ಸದ್ಯಕ್ಕೆ ಮನೆ ಒಳಭಾಗದಿಂದ ಮನೆ ಹೊರಭಾಗಕ್ಕೆ ತಂದು ಪೂಜೆ ಸಲ್ಲಿಸ್ತಾ ಇರುವಂಥದ್ದು ನಾವು ನೋಡ್ತಾ ಇರ್ಬೋದು. ಭವಾನಿ ರೇವಣ್ಣವರೇನು ಪೂಜೆಯನ್ನು ಸಲ್ಲಿಸಿರುವಂಥದ್ದು, ಜೊತೆಗೆ ಮುಂದಿನ ಏನು ಹೇಗೆ ಮಾಡಬೇಕು ಈ ಸಿದ್ಧತೆಗಳನ್ನ ಅನ್ನೋದ್ರ ಬಗ್ಗೆಯೂ ಕೂಡ ಮಾತುಕತೆಯನ್ನು ಮಾಡ್ತಾ ಇರುವಂಥದ್ದು ಕೂಡ ನಮಗೆ ಕಾಣಿಸ್ತಾ ಇದೆ. ಹಾಗಾಗಿ ಹೊಳೆನರಸೀಪುರದಲ್ಲಿರುವಂತಹ ರೇವಣ್ಣ ಅವರ ನಿವಾಸದ ಮುಂಭಾಗದಲ್ಲಿ ಅಂತಿಮ ಒಂದು ದರ್ಶನಕ್ಕೆ ಯಾರ್ಯಾರಿಗೆ ಬೇಕು ಎಲ್ಲ ಅಂತಿಮ ದರ್ಶನ ಪಡೆಯುವಂಥವರಿಗೆ ಈಗ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗ ಸಾರ್ವಜನಿಕರಿಗೆ ಮುಕ್ತವಾಗಿ ಬಿಡ್ತಾರೆ, ಅಂದರೆ ಅಂತಿಮ ದರ್ಶನವನ್ನು ಪಡೀಲಿಕ್ಕೆ ಬೇಕಂತ ವ್ಯವಸ್ಥೆಯನ್ನು ಈಗಾಗಲೇ ಪೊಲೀಸರು ಮಾಡ್ಕೊಂಡಿರುವಂಥದ್ದು. ಪ್ರೇಮ್.